Hello students, in the previous video we were discussing multi-stage amplifiers. So in that we come across a concept called coupling. Coupling means connecting the stages, different stages of amplifiers, maybe in cascaded or also in other form, that is it can be compound amplifiers or cascaded amplifiers. We are studying cascaded amplifiers. In that we come across three types of coupling, means what, connecting the stages using different elements. Okay, so first one is called direct coupled amplifier, RC coupled amplifier, transformer coupled amplifier. So let us continue this. Direct coupled amplifier. ಸೊ ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ ಬ್ಲಾಕ್ ಡಯಾಗ್ರಾಮ್ ನೋಡಿ ಫುಲ್ ಐಡಿಯಾ ಬರುತ್ತೆ. ಏನಪ್ಪ ಅಂದರೆ ಇವು ಬೇರೆ ಬೇರೆ ಆಂಪ್ಲಿಫೈರ್ ಸ್ಟೇಜಸ್ಸು. ಸೊ ಆಂಪ್ಲಿಫೈರ್ ಸ್ಟೇಜಸ್ಸಲ್ಲಿ ಏನಾಗಿದೆ, ಸೊ ಇನ್ಪುಟ್ ಹಿಯರ್ ಇಟ್ ಈಸ್ ದ ಇನಿಷಿಯಲ್ ಇನ್ಪುಟ್, ಇಟ್ ಈಸ್ V01 is output of first stage, V02 is output of second stage. Okay, so V01 becomes input for second stage, V02 becomes input for third stage. ಸೊ ಏನು ನೋಟಿಸ್ ಮಾಡಬೇಕಪ್ಪ ಇಲ್ಲಿ ಅಂದರೆ, ಯಾವುದೇ ರೀತಿ ಆಂಪ್ಲಿಫೈರ್ಸ್ ಸ್ಟೇಜಸ್ ಮಧ್ಯೆ ಬೇರೆ ಯಾವುದೇ ಎಲಿಮೆಂಟ್ ಇಲ್ಲಿ ಯೂಸ್ ಮಾಡಿಲ್ಲ ಅಂತ ಇಂಡಿಕೇಶನ್. ಡೈರೆಕ್ಟಾಗಿ ನಾವಿಲ್ಲಿ ಈ ರೀತಿ ಔಟ್ಪುಟ್ ಲೈನ್ಸ್ನ ಇನ್ಪುಟ್ಗೆ ಕೊಟ್ಟಿರೋದ್ರಿಂದ ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇದು ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರ್. ದ ಔಟ್ಪುಟ್ ಆಫ್ ಫಸ್ಟ್ ಸ್ಟೇಜ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಇನ್ಪುಟ್ ಆಫ್ ಸೆಕೆಂಡ್ ಸ್ಟೇಜ್ ಆಫ್ ದ ಆಂಪ್ಲಿಫೈರ್ ಅಥವಾ ಸೆಕೆಂಡ್ ಸ್ಟೇಜ್ ಆಂಪ್ಲಿಫೈರ್. It is used where it is desired to connect the load directly with the output terminals of active circuit. ಸೊ ಅಂದರೆ ಇದೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ, ಸೊ ಡೈರೆಕ್ಟಾಗಿ ಫೈನಲ್ ಅಥವಾ ಔಟ್ಪುಟ್ ಆಫ್ ದ ಆಂಪ್ಲಿಫೈರ್ ಏನಿದೆ ಅದನ್ನು ಲೋಡ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥ ಅವಶ್ಯಕತೆ ಇದ್ದಾಗ ಮಾತ್ರ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರ್ನ ಯೂಸ್ ಮಾಡ್ತೀವಿ. ದ ಲೋಡ್ ಡಿವೈಸ್ ಸಚ್ ಆಸ್ ಹೆಡ್ಫೋನ್ಸ್, ಲೌಡ್ ಸ್ಪೀಕರ್ಸ್ ಆರ್ ಕನೆಕ್ಟೆಡ್ ಟು ದ ಆಂಪ್ಲಿಫೈರ್ಸ್ ಡೈರೆಕ್ಟ್ಲಿ. ಸೊ ಈಗೇನು ಲೌಡ್ ಸ್ಪೀಕರ್ಸು, ಹೆಡ್ಫೋನ್ಸ್ ಯೂಸ್ ಮಾಡ್ತೀವಿ, ಅದರಲ್ಲಿ ಡೈರೆಕ್ಟ್ ಕಪಲ್ಡ್ ಆಂಪ್ಲಿಫೈರ್ಸ್ ಇರುತ್ತೆ. ದಿಸ್ ಟೈಪ್ ಈಸ್ ಸೂಟೇಬಲ್ ಫಾರ್ ಯೂನಿಫಾರ್ಮ್ ಆಂಪ್ಲಿಫಿಕೇಶನ್ ಆಫ್ DC ಆ್ಯಂಡ್ ವೆರಿ ಲೋ ಫ್ರೀಕ್ವೆನ್ಸಿ AC ಸಿಗ್ನಲ್ಸ್. ಓಕೆ, ಸೊ ವೆರಿ ಲೋ ಫ್ರೀಕ್ವೆನ್ಸಿ AC ಸಿಗ್ನಲ್ಸ್ ಆಗಿರ್ಬೋದು, ಅದೇ ಥರ DC ಸಿಗ್ನಲ್ ಆಗಿರ್ಬೋದು. DC ಸಿಗ್ನಲ್ ಅಂದರೆ ಸೊ ಅಲ್ಲಿ ಫ್ರೀಕ್ವೆನ್ಸಿ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಹಾಗಾಗಿ 0 ಫ್ರೀಕ್ವೆನ್ಸಿ ಸಿಗ್ನಲ್ ಆಗಿರ್ಬೋದು ಅಥವಾ AC ಸಿಗ್ನಲ್ ಆಗಿರ್ಬೋದು, ಅಂದರೆ DC ಸಿಗ್ನಲ್ ಆಗಿರ್ಬೋದು ಅಥವಾ ವೆರಿ ಲೋ ಫ್ರೀಕ್ವೆನ್ಸಿ AC ಸಿಗ್ನಲ್ ಆಗಿರ್ಬೋದು. ಸೊ ಈ ಥರ ಒಂದು ಫ್ರೀಕ್ವೆನ್ಸಿ ಸಿಗ್ನಲ್ಸ್ನ ಆ್ಯಂಪ್ಲಿಫೈ ಮಾಡಬೇಕಾದ್ರೆ ಮತ್ತು ಕನೆಕ್ಟ್ ಮಾಡಬೇಕಾದ್ರೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ, ಸೊ ದೇರ್ ವಿ ಗೋ ಫಾರ್ ಡೈರೆಕ್ಟ್ ಕಪ್ಲಿಂಗ್. ಓಕೆ, ಸೊ ಡೈರೆಕ್ಟ್ ಕಪ್ಲಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ RC coupled amplifier. The output of A1 is connected to A2 using these components in between. ಓಕೆ, ಸೊ ರೆಜಿಸ್ಟರ್ ಮತ್ತು ಕೆಪಾಸಿಟರ್ ಬಂದಿದೆ. ಸೊ ಹಾಗಾಗಿ ಇದೇನಿದು RC coupled amplifier. ಓಕೆ, ಸೊ ಈ ರೀತಿ ಇದು ರೆಪ್ರೆಸೆಂಟೇಷನ್ ಆಫ್ RC coupled amplifier. Okay, so here it is initial input Vi, it is final output, this is here V0. The output of one stage is connected to the input of the next stage amplifier through resistor and capacitor. Okay, so it provides higher voltage gain. Its overall amplification is higher than that of other coupling. It is used in the amplification of AF ಸಿಗ್ನಲ್. ಸೊ AF ಸಿಗ್ನಲ್ನ ಆ್ಯಂಪ್ಲಿಫಿಕೇಷನ್ನಲ್ಲಿ ಯೂಸ್ ಮಾಡ್ತೀವಿ. ಅದೇ ಥರ ಸೊ ಇಲ್ಲಿ ಓವರಾಲ್ ಗೇನ್ ಏನಾಗಿದೆ ಅಂದರೆ ಸೊ ಜಾಸ್ತಿ ಇರುತ್ತೆ ಕಂಪೇರ್ ಟು ಎನಿ ಅದರ್ ಟೈಪ್ ಆಫ್ ಕಪ್ಲಿಂಗ್. ಓಕೆ, ಇನ್ನೊಂದು ಥರ ಯಾವುದಪ್ಪ ಅಂದರೆ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಆಂಪ್ಲಿಫೈರ್. ದ ಔಟ್ಪುಟ್ ಆಫ್ ದ ಒನ್ ಸ್ಟೇಜ್ ಈಸ್ ಕನೆಕ್ಟೆಡ್ ಟು ದ ಇನ್ಪುಟ್ ಆಫ್ ದ ನೆಕ್ಸ್ಟ್ ಸ್ಟೇಜ್ ಆಂಪ್ಲಿಫೈರ್ ಥ್ರೂ ಎ ಟ್ರಾನ್ಸ್ಫಾರ್ಮರ್. ನೋಡಿ, ಸೊ ಇದೇನಂದರೆ ಟ್ರಾನ್ಸ್ಫಾರ್ಮರ್ ಸಿಂಬಲ್. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೋಡಿ, ಪ್ರೈಮರಿ ಆಫ್ ದಿಸ್ ಟ್ರಾನ್ಸ್ಫಾರ್ಮರ್ ಈಸ್ ಕನೆಕ್ಟೆಡ್ ಟು ಔಟ್ಪುಟ್ ಆಫ್ ಫಸ್ಟ್ ಆಂಪ್ಲಿಫೈರ್, ಸೆಕೆಂಡರಿ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ಕನೆಕ್ಟೆಡ್ ಟು ಇನ್ಪುಟ್ ಆಫ್ ಸೆಕೆಂಡ್ ಆಂಪ್ಲಿಫೈರ್. ಓಕೆ, ಸೊ ಅಲ್ಲಿಗೆ ಔಟ್ಪುಟ್ ಆಫ್ ಫಸ್ಟ್ ಸ್ಟೇಜ್ ವಿಲ್ ಬಿ ಕನೆಕ್ಟೆಡ್ ಟು ಸೆಕೆಂಡ್ ಸ್ಟೇಜ್ ಥ್ರೂ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಇನ್ಪುಟ್ ಸೆಕೆಂಡ್ ಸ್ಟೇಜ್ಗೆ ಇನ್ಪುಟ್ ಆಗಿ ನಾವು ಕೊಡ್ತೀವಿ, ಬಟ್ ಏನು ಥ್ರೂ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಈ ರೀತಿ between the stages of amplifiers, if we connect transformer
for the transfer of signal, then it will be called as transformer coupled amplifier. ಸೊ ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಇದೆ. ಇಟ್ ಈಸ್ ಕಾಸ್ಟ್ಲಿ ಆ್ಯಂಡ್ ಬಲ್ಕಿ ಪರ್ಟಿಕ್ಯುಲರ್ಲಿ ವೆನ್ ಆಪರೇಟೆಡ್ ಅಟ್ ಆಡಿಯೋ ಫ್ರೀಕ್ವೆನ್ಸಿ ಬಿಕಾಸ್ ಆಫ್ ಇಟ್ಸ್ ಹೆವಿ ಐರನ್ ಕೋರ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ಫಾರ್ಮರ್ಸು ಸಪೋಸ್ ನಾವೇನಾರು ಆಡಿಯೋ ಫ್ರೀಕ್ವೆನ್ಸಿ ರಿಲೇಟೆಡ್ ಅಪ್ಲಿಕೇಶನ್ಸಲ್ಲಿ ಅಥವಾ ಆ್ಯಂಪ್ಲಿಫೈರ್ಸಲ್ಲಿ ನಾವೇನಾದರೂ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಆ್ಯಂಪ್ಲಿಫೈರ್ನ ಡಿಸೈನ್ ಮಾಡಿದರೆ ಅದೇನಾಗಿರುತ್ತಪ್ಪ ಅಂದರೆ ಕಾಸ್ಟ್ಲಿನೂ ಆಗಿರುತ್ತೆ ಮತ್ತು ಇಟ್ ಟೇಕ್ಸ್ space and it will be weight. Okay, so its weight will be more, that is bulky. Okay, it introduce humming sound in the output because it uses coil or transformer which might pick up undesirable signals. Okay, due to magnetic field which interfere with the signal. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತಲ್ವಾ. ಸೊ ಟ್ರಾನ್ಸ್ಫಾರ್ಮರ್ ಅಂದರೆ ಅದು ಮ್ಯೂಚುವಲ್ ಇಂಡಕ್ಷನ್ ಮೇಲೆ ವರ್ಕ್ ಆಗುತ್ತೆ. ವಾಟ್ ಯು ಮೀನ್ ಬೈ ಮ್ಯೂಚುವಲ್ ಇಂಡಕ್ಷನ್ ಇವೆಲ್ಲ ಗೊತ್ತಿದೆ ನಿಮಗೆ, ರೈಟ್. ಸೊ ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗಿರ್ಬೋದು. ಸೊ ಅಲ್ಲಿ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಫೋರ್ಸ್ ಏನಿರುತ್ತೆ, ಸೊ ಆ ಒಂದು ಫೋರ್ಸಿಂದ ಏನಾಗುತ್ತಪ್ಪ ಅಂತಂದರೆ, ಸೊ ಇಲ್ಲಿ ಒಂದು ಅದರ ಔಟ್ಪುಟ್ಟಲ್ಲಿ ಅಥವಾ ಆ್ಯಂಪ್ಲಿಫೈರ್ನ ಔಟ್ಪುಟ್ಟಲ್ಲಿ ಕೆಲವೊಂದು ಅನ್ಡಿಸೈರಬಲ್ ಸೌಂಡ್ಸು ನಮಗೆ ಕೇಳುತ್ತೆ. ಸೊ ಅದನ್ನೇ ನಾಯ್ಸ್ನ ಪಿಕ್ ಮಾಡ್ಕೊಳ್ಳುತ್ತೆ ಅಥವಾ ಹಮ್ಮಿಂಗ್ ಸೌಂಡ್ ಕೊಡುತ್ತೆ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ಫ್ರೀಕ್ವೆನ್ಸಿ ರೇಂಜ್ ಈಸ್ ಲಿಮಿಟೆಡ್. ಓಕೆ, ಹಾಗಾಗಿ ಇದೇನಾಗುತ್ತೆ, ಫ್ರೀಕ್ವೆನ್ಸಿ ರೇಂಜು ಲಿಮಿಟೆಡ್ ಆಗಿದೆ. ಸೊ ಇದು ನ್ಯಾರೋ ಬ್ಯಾಂಡ್ ಆಗಿದೆ. ನಾವು ಆಡಿಯೋ ಫ್ರೀಕ್ವೆನ್ಸಿಗೆಲ್ಲ ಇದನ್ನು ಯೂಸ್ ಮಾಡಿದರೆ ವಿ ಗೆಟ್ ಹಮ್ಮಿಂಗ್ ಸೌಂಡ್. ಓಕೆ, ಸೊ ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ ಈಸ್ ಯೂಸ್ಡ್ ಇನ್ ಲಾಸ್ಟ್ ಸ್ಟೇಜ್ ಆಫ್ ಮಲ್ಟಿಸ್ಟೇಜ್ ಆಂಪ್ಲಿಫೈರ್ ವೇರ್ ಕನ್ಸರ್ನ್ಡ್ ಎಫರ್ಟ್ ಈಸ್ ಮೇಡ್ ಟು ಮ್ಯಾಕ್ಸಿಮೈಸ್ ಪವರ್ ಟ್ರಾನ್ಸ್ಫರ್ ಬೈ ಪರ್ಫೆಕ್ಟ್ ಇಂಪಿಡೆನ್ಸ್ ಮ್ಯಾಚಿಂಗ್. ಇಲ್ಲೇನಪ್ಪ ಅಂದರೆ ಇಂಪಿಡೆನ್ಸ್ ಮ್ಯಾಚಿಂಗಿಗೆ ತುಂಬ ಒಳ್ಳೆಯ ಒಂದು ಚಾಯ್ಸ್ ಇದು ಟ್ರಾನ್ಸ್ಫಾರ್ಮರ್ ಕಪಲ್ಡ್. ಬಟ್ ಏನಂದರೆ ಮಲ್ಟಿ ಸ್ಟೇಜಲ್ಲಿ ಪ್ರತಿ ಸ್ಟೇಜಲ್ಲೂ ನಾವು ಟ್ರಾನ್ಸ್ಫಾರ್ಮರ್ನ ಕಪಲ್ ಮಾಡ್ಕೊತ ಹೋದರೆ ವಿ ಫೇಸ್ ದ ಪ್ರಾಬ್ಲಮ್ ದಟ್ ಈಸ್ ಹಮ್ಮಿಂಗ್ ಸೌಂಡ್ ಆ್ಯಂಡ್ ಅನ್ಡಿಸೈರಬಲ್ ಸಿಗ್ನಲ್ ಲೈಕ್ ದಟ್. ಸೊ ಹಾಗಾಗಿ ವಿ ಪ್ರಿಫರ್ ಇಟ್ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ಮಲ್ಟಿ ಸ್ಟೇಜ್ ಆಂಪ್ಲಿಫೈರ್ ವೇರ್ ವಿ ಸಿ ಪವರ್ ಆಂಪ್ಲಿಫೈರ್ಸ್ ಬಿಕಾಸ್ there we require maximum power transfer. Okay, as it provides good impedance matching. ತುಂಬ ಒಳ್ಳೆ ಇಂಪಿಡೆನ್ಸ್ ಮ್ಯಾಚಿಂಗ್ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಆಂಪ್ಲಿಫೈರಿಂದ ಲೋಡ್ ಸೆಕ್ಷನ್ಗೆ. ದಿಸ್ ಕಪ್ಲಿಂಗ್ ಈಸ್ ರಿಕ್ವೈರ್ಡ್ ವೆನ್ ಫೈನಲ್ ಆಂಪ್ಲಿಫೈರ್ ಔಟ್ಪುಟ್ ಈಸ್ ಫೆಡ್ ಟು ಎ ಲೋ ಇಂಪಿಡೆನ್ಸ್ ಲೋಡ್. ಓಕೆ, ಸೊ ಲೋ ಇಂಪಿಡೆನ್ಸ್ ಲೋಡ್ ಇದ್ದಾಗ ನಾವೇನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಕಪಲ್ಡ್ನ ಯೂಸ್ ಮಾಡೋದು ಸೂಟೇಬಲ್ ಆರ್ ವಿ ಪ್ರಿಫರ್ ದಟ್ ಒನ್. ಓಕೆ, ಯಾಕಂದರೆ ಟ್ರಾನ್ಸ್ಫಾರ್ಮರ್ ಇಂದ ನಮಗೆ ತುಂಬಾ ಕಡಿಮೆ ಇಂಪಿಡೆನ್ಸ್ ಇರುತ್ತೆ. ಓಕೆ, ಸೊ ಬಿಕಾಸ್ ಇಟ್ ಈಸ್ ಜಸ್ಟ್ ಎನ್ ಇಂಡಕ್ಟರ್, ಸೊ ಇಟ್ ಪ್ರೊವೈಡ್ಸ್ ಆಬ್ವಿಯಸ್ಲಿ ಲೋ ಅಪೋಸಿಷನ್ ಆರ್ ಲೋ ರೆಸಿಸ್ಟೆನ್ಸ್. So when we have a load which is having a very low impedance, input impedance, okay, very low input impedance, ಯಾವುದು ಲೋಡ್ ಅಂದರೆ ಒಂದು ಅಪ್ಲಿಕೇಶನ್. ಸೊ ಅದಕ್ಕೆ ನಾವು ಆ್ಯಂಪ್ಲಿಫೈರ್ನ ಕನೆಕ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸ್ಫಾರ್ಮರ್ ಕಪಲ್ಡ್ ಟೈಪ್ ಆಫ್ ಆ್ಯಂಪ್ಲಿಫಿಕೇಷನ್ನ ಅಥವಾ ಕಪ್ಲಿಂಗ್ನ ಯೂಸ್ ಮಾಡ್ತೀವಿ. ದ ಇಂಪಿಡೆನ್ಸ್ ಆಫ್ ಲೌಡ್ ಸ್ಪೀಕರ್ ವೇರೀಸ್ ಫ್ರಮ್ 4 ohm to 16 ohm. So whereas the output impedance of transistor stage is several hundred ohms. Okay, so ಇಲ್ಲಿ 4 ohm to 16 ohm ಇರುತ್ತೆ, ಯಾವುದು ಲೌಡ್ ಸ್ಪೀಕರ್ ಅಂದರೆ ಲೋಡ್ ಅಂತ ಹೇಳಿದ್ನಲ್ಲ ಅದ್ರ. ಸೊ ಬಟ್ ಏನಾಗುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಸ್ಟೇಜಲ್ಲಿ ಮೇಲೆ ಸೆವೆರಲ್ 100 ohms. ಓಕೆ, ಸೆವೆರಲ್ 100 ohmsಲ್ಲಿರುತ್ತೆ, ಬಟ್ ಇದು ಓಮ್ಸಲ್ಲಿರುತ್ತೆ. ಹಾಗಾಗಿ ಫಾರ್ ಇಂಪಿಡೆನ್ಸ್ ಮ್ಯಾಚಿಂಗ್ ವಿ ಗೋ ಫಾರ್ ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್. Okay, so we prefer it in final stage because it provides impedance matching and maximum power transfer, but we don't prefer it in in all the cases because it provides humming ಎಫೆಕ್ಟ್. ಓಕೆ, ಸೊ ಹಮ್ಮಿಂಗು ಮತ್ತು ಅನ್ಡಿಸೈರಬಲ್ ಸಿಗ್ನಲ್ನ ಪಿಕ್ ಮಾಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಟ್ರಾನ್ಸ್ಫಾರ್ಮರ್ ಕಪಲ್ಡ್ನ ಎಲ್ಲ ಕಡೆ ಯೂಸ್ ಮಾಡಲ್ಲ, ಓನ್ಲಿ ಬೇಕಾಗಿರೋ ಕಡೆ ರಿಕ್ವೈರ್ಡ್ ಸ್ಟೇಜಲ್ಲಿ ಮಾತ್ರ ನಾವು ಟ್ರಾನ್ಸ್ಫಾರ್ಮರ್ ಕಪ್ಲಿಂಗ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ವಿಲ್ ಸಿ ದ ಕಾನ್ಸೆಪ್ಟ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ.